ಮಾಡಬೇಕಾಗಿತ್ತು. ನಿಮ್ಮ ನೈತಿಕತೆಯನ್ನ ಕಳೆದುಕೊಂಡಿದ್ದೀರಿ. ಯಾರು ಇಲ್ಲ ಅಜಿತ್ ಹೇಳಿ ಕಳ್ಕೊಂಡಿದ್ದಾರೆ ನೈತಿಕತೆ? ನೀವು ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ. ಯಾಕೆ? ನೀವೇ ಯಾಕೆ? ಅಜಿತ್ ಅವರು ನೀವು ಮೌಢ್ಯ ಮತ್ತು ಘನತೆಯನ್ನ ಒಂದೇ ತಟ್ಟೆಯಲ್ಲಿ ತೂಗ್ತಾ ಇದ್ದೀರಿ. ಯಾವುದು ಘನತೆ? ಒಂದು ನಿಮಿಷ. ಮೌಲ್ಯ ಮತ್ತು ಘನತೆಯನ್ನ ಯಾವುದು ಘನತೆ? ಒಂದೇ ತಟ್ಟೆಯಲ್ಲಿ ಇಡ್ತಾ ಇದ್ದೀರಿ. ಯಾವುದು ಘನತೆ? ಒಬ್ಬ ವಸ್ತ್ರವನ್ನ ಧರಿಸುವುದು, ಅವನಿಗಿಷ್ಟ ಬಂದಾಗ ಜೀವಿಸುವುದು ಅವನ ಘನತೆಯ ಭಾಗ. ಅದು ಮನೇಲಿ ಮಾಡ್ಕೊಳ್ಳಪ್ಪ. ಬ್ರಾಹ್ಮಣರು ಈ ದೇಶದಲ್ಲಿ ಕಾಲಾಂತರಗಳಿಂದ ಮಾಡ್ತಾ ಬಂದಂತಹ ಮೌಢ್ಯಗಳೇನಿದೆ, ಮೌಢ್ಯವಾದಂತಹ ಆಚರಣೆಗಳೇನಿದೆ, ಅದನ್ನ ನೀವು ಒಂದೇ ತಟ್ಟೆಯಲ್ಲಿ ತೂರುವುದಾ? ಏನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಿ ಬುರ್ಕ ಹಾಕಬೇಡಿ ಅಂತ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಅವರಿಗಿಂತ ಗ್ರೇಟ್ ನೀವು. ಒಂದ್ ನಿಮಿಷ ಮೋಹನ್ 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 ರಿಯಾಜ್ ರಿಯಾಜ್ ತಾವು ಹೇಳುವಂತದ್ದು ಹಿಜಾಬ್, ಬುರ್ಖಾ, ನಕಾಬ್, ಪರದಾ ಇವೆಲ್ಲ ಘನತೆ ಅಂತ. Am I right? ಸರ್, ಒಬ್ಬ ಅವನ ಶರೀರವನ್ನ ಮುಚ್ಚುವುದು, ಅವನ ಶರೀರವನ್ನ ಒಬ್ಬ ಮುಚ್ತಾನಲ್ಲ, ಅದು ಘನತೆಯ ಭಾಗ. ಅದು ವೇದಗಳಲ್ಲಿದೆ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಶರೀರವನ್ನ ಮುಚ್ಚಿರಿ, ಘನತೆಯನ್ನ ನೀವು ಹೆಚ್ಚಿಸಿರಿ ಅಂತ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಹೇಳಿದ್ದಲ್ಲ ಶಿವಪುರಾಣ. ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಿಂಪಲ್ ಪ್ರಶ್ನೆ ಕೇಳಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಅಜಿತ್. ಖಂಡಿತ ಖಂಡಿತ ಖಂಡಿತ. ಸರಿಯಾಗಿ ಹಿಜಾಬ್ ಧರಿಸಿಲ್ಲ ಅನ್ನುವ ಕಾರಣಕ್ಕಾಗಿ ನಡು ರಸ್ತೆಯಲ್ಲಿ ಬಡಿದು ಕೊಲ್ಲುವುದು ಆಕೆಯ ಘನತೆ ಇಂಟರ್ಫಿಯರೆನ್ಸ್ ಅಲ್ವಾ? ಸರ್, ಇಲ್ಲಿ ಯಾರು ಹಿಜಾಬ್ ಧರಿಸಿಲ್ಲ ಅಂತೇಳಿ ಬಡಿದುಕೊಳ್ಳಿಲ್ಲ. ಜೈ ಶ್ರೀರಾಮ್ ಹಾಕಿ ಅಂತೇಳಿ ಬಡಿದುಕೊಳ್ತಾ ಇರೋದು, ಮಾಂಸ ತಿಂದದಕ್ಕಾಗಿ ಬಡಿದುಕೊಳ್ತಾ ಇರೋದು. ಒಂದು ಸಣ್ಣ ಬ್ರೇಕ್. ಮಾಂಸವನ್ನ ತಿಂದಿದ್ದ